ಮಹದಾಯಿ ಹೋರಾಟಕ್ಕೆ ಜಯವಾಗಲಿ. ಮಹದಾಯಿ ಹೋರಾಟಕ್ಕೆ ಜಯವಾಗಲಿ. ಹೇಗೆ ಬರಲಿ, ಒಗ್ಗಟ್ಟಿರಲಿ. ಹೇಗೆ ಬರಲಿ. ಒಗ್ಗಟ್ಟಿರಲಿ. ಓ ಮಾತಾ ಕಿ ಜೈ, ಗಂಗಾ ಮಾತಾ ಕಿ ಜೈ, ಓ ಮಾತಾ ಕಿ ಜೈ. ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಜಯವಾಗಲಿ. ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಜಯವಾಗಲಿ. ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಜಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಮಹದಾಯಿ ಹೋರಾಟಕ್ಕೆ ಜಯವಾಗಲಿ. ಮಹದಾಯಿ ಹೋರಾಟಕ್ಕೆ ಜಯವಾಗಲಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ಜೈ ಕಿಸಾನ್. ಧಾರವಾಡ ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟಗಳ ಮಹಾಸಂಘದಿಂದ ಮಹದಾಯಿಗಾಗಿ ಮಹಾಬೇಡಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ 21ರಂದು 45ನೇ ರೈತ ಹುತಾತ್ಮ ದಿನಾಚರಣೆಯ ಶ್ರದ್ಧಾಂಜಲಿ ಸಲ್ಲಿಸಿ ಈ ಭಾಗದ ಬಹುದಿನಗಳ ಹೋರಾಟ ಮಹದಾಯಿ ಜಾರಿಗಾಗಿ ಆಗ್ರಹಿಸಿ ಸುದ್ದಿಗೋಷ್ಠಿ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ನಾವು 21ನೇ ತಾರೀಕಿಗೆ ಜುಲೈ 21ನೇ ತಾರೀಕಿಗೆ ಏನು ರೈತ ಹುತಾತ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ವಲ್ಲ, ಆ ರೈತ ಹುತಾತ್ಮ ದಿನಾಚರಣೆಯನ್ನ ನಾವು ನವಲಗುಂದ ಧರಣಿ ಮಾಡ್ತೀವಿ ಅಂತ ಹೇಳಿ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದು ಮಹದಾಯಿ ಹೋರಾಟದ ಸಲುವಾಗಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘದ ಒಕ್ಕೂಟದ ಒಂದು ಸಭೆಯನ್ನು ಕರೆದಿದ್ವಿ. ಜುಲೈ 21 ರೈತ ಹುತಾತ್ಮ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಅವಾಗ ನಮ್ಮ ಒಕ್ಕೂಟದ ವತಿಯಿಂದ ಒಂದು ಏನ್ ನಿರ್ಣಯ ಮಾಡಿದ್ವು ಅಂದ್ರ, ಮುಂದಿನ ದಿನಮಾನದಲ್ಲಿ ಎಲ್ಲಾ ರಾಜಕಾರಣಿಗಳು ನಮ್ಗ ದಿಕ್ಕು ತಪ್ಪಿಸುವಂತ ಈ ಮಹದಾಯಿ ಹೋರಾಟವನ್ನು ಜೀವಂತವಾಗಿ ಇಡುವಂತ ಒಂದು ಪ್ರಯತ್ನವನ್ನು ಮಾಡುವುದು ನಮ್ಗ ಮೇಲಿನ ಮೇಲೆ ನಮಗ್ ಕಂಡು ಬರ್ತಾ ಇದೆ. ಅದಕ್ಕ ನಾವು ಇವತ್ತಿನ ದಿವಸ ಏನ್ ನಿರ್ಣಯ ತಗೋಬೇಕಾಯ್ತಂದ್ರ, ಮಹದಾಯಿ ಹೋರಾಟವನ್ನ ಇಲ್ಲೇ ಇದನ್ನ ಇಷ್ಟಕ್ಕ ಬಿಡೋದು ಬೇಡ. ಇದನ್ನ ನಾವಿನ್ನು ಮುಂದಿನ ದಿನದ ಬರೋ 21ನೇ ತಾರೀಕಿಗೆ ಜುಲೈ 21ಕ್ಕೆ ಮಹದಾಯಿ ಹೋರಾಟವನ್ನ ನಮ್ಮ ರೈತ ಹುತಾತ್ಮರಾದಂತ ರೈತ ಹುತಾತ್ಮ ದಿನಾಚರಣೆಯನ್ನು ಕೇಂದ್ರ ಸಚಿವರ ಮನೆ ಮುಂದೆನೇ ನಾವು ರೈತ ಹುತಾತ್ಮ ದಿನಾಚರಣೆ ಆಚರಿಸಬೇಕು. ಯಾಕಂದ್ರ ಇವ್ರು ಇಲ್ಲಿವರೆಗೆ ಗೋವಾ ಗವರ್ಮೆಂಟ್ ಅವ್ರದೇ ಸರ್ಕಾರ ಐತಿ, ಕೇಂದ್ರದಾಗ ಅವ್ರದೇ ಸರ್ಕಾರ ಐತಿ, ಮಹಾರಾಷ್ಟ್ರದಾಗ ಅವ್ರದೇ ಸರ್ಕಾರ ಐತಿ. ಅದಕ್ಕೆ ಇನ್ನೂವರೆಗೆ ಯಾವ್ದು ನಿರ್ಣಯ ತಗೊಳ್ತಾ ಇಲ್ಲ ಇವರು. ಹೌನ್ರಿ, ಇಲ್ಲೂ ಅವ್ರದೇ ಅವಾಗೂ ಮಾಡ್ಲಿಲ್ಲ. ಅದು ಯಾಕಂದ್ರೆ ಈ ಒಂದು ಇದನ್ನ ಜೀವಂತ ಇಡೋ ಇದನ್ನ ಈ ಒಂದು ಪರಿಸ್ಥಿತಿ ಹಿಂಗ ಜೀವಂತ ಇಟ್ಟು ಇದ್ರ ಮೇಲೆ ರಾಜಕಾರಣ ಮಾಡ್ಕೊಂತ ಹೋಗೋದು. ಈಗ ಕೊನೆಯದಾಗಿ ನಾವು ಕೇಂದ್ರ ಸಚಿವರ ಮನೆ ಮುಂದೆನ ಧರಣಿ ಕುಂಡ್ರೋದು, ಮತ್ತ ಅದಕ್ಕೇನಾದ್ರು ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಅಮರಣ ಉಪವಾಸ ಸತ್ಯಾಗ್ರಹ ಮಾಡುವಂತ ಒಂದು ತೀರ್ಮಾನ ಮಾಡಿದ್ವಿ. ಅವ್ರು ನಿನ್ನೆ ನಮ್ಮನ್ನ ಕರೆದಕಾರ ಇಲ್ಲ, ಈಗ ಬರೋ 21ನೇ ತಾರೀಕಿಗೆ ಅಧಿವೇಶನ ಚಾಲು ಆಗ್ತತಿ. ಅದ್ರೊಳಗ ಇನ್ನು ಬರೀ 95% ಕೆಲಸ ಆಗೈತಿ, ಇನ್ನು ಬರೀ 5% ಉಳ್ದೈತಿ. ಅದನ್ನ ನಾ ಪೂರ್ಣ ಮಾಡಿಕೊಂಡ್ಕಾರ ಈ ಭಾಗದ ಜನರಿಗೆ ನಾ ಏನ್ ಮಾಡಿದ ಅನ್ನೋದನ್ನ ನಾ ತೋರಿಸ್ತಾನಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ 5% ನಾ ಈ ಅಧಿವೇಶನದೊಳಗ ಪೂರ್ಣ ಮಾಡಿಕಾರ ಈ ಯೋಜನೆಯನ್ನ ಮಂಜೂರು ಮಾಡಿಕೊಂಡ ಈ ಲೋಕಾರ್ಪಣೆ ಮಾಡ್ತಾನಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗೂ ಮತ್ತ ಅದಕ್ಕೆ ಸಂಬಂಧಿಸಿದಂತ ಮಂತ್ರಿಗಳಿಗೆ, ಕೇಂದ್ರ ಮಂತ್ರಿಗಳಾದಂತ ನೀರಾವರಿ ಮಂತ್ರಿಗಳಿಗೆ, ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಭೇಟಿ ಮಾಡಿಸ್ತೇವೆ ಅಂತೇಳಿ ಅವ್ರು ನಮಗೆ ಹೇಳಿದ್ದಾರೆ. ಅದು ನೀವು ಒಂದು ನಿಯೋಗ ತಗೊಂಡು ನೀವು ದಿಲ್ಲಿಗೆ ಬರ್ರಿ, ನಾವು ಅವತ್ತು ನಿಮಗೆ ಎಲ್ಲಾ ರೀತಿ ಎಲ್ಲಾ ಮಂತ್ರಿಗಳನ್ನ ಭೇಟಿ ಮಾಡಿಸ್ತೇವೆ. ನಿಮ್ದು ಏನೇನು ಅಹವಾಲುಗಳನ್ನ ನೀವು ಅವ್ರ ಮುಂದೆ ಹೇಳ್ಕೊಡ್ರಿ. ಮತ್ತ ಈ ಅಧಿವೇಶನದೊಳಗ ನಾವ್ ಇದನ್ನ ಯಾವುದೇ ಇದ್ರೊಳಗ ನಾವ್ ಇದನ್ನ ಮಂಜೂರು ಮಾಡ್ಕೊಂಡ ನಾನು ಕೇಳಿಕೊಳ್ಳುವುದೇನೆಂದ್ರೆ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಕಳಸಾ ಬಂಡೂರಿ ಮಹದಾಯಿ ನೀರಿಗಾಗಿ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮೆಲ್ಲ ಹಿರಿಯರು. ತದ ನಿಮಿತ್ತವಾಗಿ ಈ ಹೋರಾಟಕ್ಕೆ ಅಂತ್ಯ ಕಾಣಿಸ್ಬೇಕನ್ನುವಂತ ಒಂದು ಕೊನೆ ನಿರ್ಧಾರವನ್ನ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ನಿರ್ಧಾರ ಮಾಡಿದ್ವಿ. ಆದ್ರ ನಿನ್ನೆ ಸನ್ಮಾನ್ಯ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ತಮ್ಮ ನಿವಾಸಕ್ಕೆ ನಮಗೆ ಬರ್ಲಿಕ್ಕೆ ಹೇಳಿ ಅಲ್ಲಿ ತುರ್ತು ಸಭೆ ಮಾಡಿ, ನೀವು ಹೋರಾಟ ಮಾಡಬೇಡ್ರಿ, ನಾನು ಈ ಬರುವ ಅಧಿವೇಶನದಲ್ಲಿ ಒಂದು ನಿರ್ಧಾರ ಮಾಡಿ ನಿಮ್ಗೆ ಒಪ್ಪಿಗೆ ಕೊಡುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿ ಹೇಳಿದರು. ಈಗಾಗಲೇ 95% ಕೆಲಸ ಆಗಿದೆ, ಇನ್ನು 5%ಗಾಗಿ ತಾವು ಇದನ್ನ ಮಾಡಬೇಡ್ರಿ, ನನ್ನ ಮೇಲೆ ವಿಶ್ವಾಸ ಇಟ್ಟ ನೀವು ಈ ಹೋರಾಟ ಕೈ ಬಿಡ್ರಿ, ನಾ ಇದನ್ನ ಎಷ್ಟೊತ್ತಿದ್ರು ಮಾಡಿಸ್ಕೊಡ್ತೇನೆ ಅಂತೇಳಿ ನಮ್ಮ ನಿಯೋಗಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಕಾರಣ ಅದೇ ಸಂದರ್ಭದಲ್ಲಿ 21ರಿಂದ ಒಂದು ನಮ್ಮ ನಿಯೋಗಕ್ಕೆ ರೈತ ನಿಯೋಗ ಮಹಾಸಂಘ ಒಕ್ಕೂಟದ ನಿಯೋಗಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ ದಿಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಭರವಸೆ ಕೊಟ್ಟಿದ್ದಾರೆ. ಅವ್ರ ಮೇಲೆ ಭರವಸೆ ಇಟ್ಟು ನಾವು ತಾತ್ಕಾಲಿಕವಾಗಿ ಈ ಹೋರಾಟವನ್ನ ತಡೆ ಹಿಡಿದ್ದೇವೆ. ಅವರು ಈ ಅಧಿವೇಶನದೊಳಗೆ ಕೆಲಸ ಮಾಡಲಿಲ್ಲ ಅಂದ್ರೆ, ನೀರು ತಂದು ಕೊಡಕ ಇದಾಗ್ಲಿಲ್ಲ ಅಂದ್ರ ನಾವು ಮುಂಬರುವ ದಿನಮಾನದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ
ಯಶಸ್ವಿ ಪಡ್ಕೊಳ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ರಾಜ್ಯಾಧ್ಯಕ್ಷರು ಬೀರಪ್ಪ ದೇಶಮುಖ್. ಕ್ರಾಂತಿ ಸಮಾಚಾರ ಧಾರವಾಡ.